ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಸನ್ಫ್ಲವರ್ ತುಂಬ ಚೆನ್ನಾಗಿ ಅರಳಿತ್ತು. ಅಲ್ಲಿ ಹಂಗೆ ನೋಡ್ಕೊಳ್ತಾ ಸ್ವಲ್ಪ ಈ ದೊಡ್ಡ ಪತ್ರೆ ಅಂತ ಹೇಳ್ತಾರೆ, ಇದನ್ನು ಡೈಲಿ ಒಂದು ನನ್ನ ಮಕ್ಳಿಗೆ ಕೊಡ್ತೀನಿ. ಇವತ್ತು ಟಿಫನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿ ಸ್ವಲ್ಪ ಹಾಗೆ ಫ್ರೈಡ್ ರೈಸ್ನ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಅದಕ್ಕೆ ಏನೇನು ಬೇಕಂತ ನೋಡೋಣ. ಅದೇನೋ ಗೊತ್ತಿಲ್ಲ, ನಾನು ಟಿಫನ್ ರೆಡಿ ಮಾಡುವಷ್ಟೊತ್ತಿಗೆ ನನ್ನ ಮಕ್ಕಳಿಬ್ಬರು ಕೂಡ ಎದ್ದಿರ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟೆ. ಹಾಗೆ ನನಗೂ ಸ್ವಲ್ಪ ಕಾಫಿ ಮಾಡಿಕೊಂಡೆ. ಕಾಫಿ ಕುಡಿಯೋಣ ಅಂತ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಹೀರೋ ಎಂಟ್ರಿ ಆಯಿತು. ಬಂದಿದ್ದ ತಕ್ಷಣ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಸ್ಕೂಲಿಗೆ ರೆಡಿ ಆದ. ಹಾಲೆಲ್ಲ ಕುಡ್ದಿದ್ದಾದಮೇಲೆ ಪೂಜೆ ಮುಗಿಸ್ಕೊಂಡ. ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಟಿಫನ್ ಮಾಡಿದ್ನಲ್ಲ, ಒಂದು ಚಪಾತಿ ಮತ್ತು ಎಗ್ ಬುರ್ಜಿ ಹಾಕ್ಕೊಟ್ಟಿದ್ದೆ. ಬಾಕ್ಸಿಗೆ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡಿಕೊಟ್ಟಿದ್ದೆ. ಹಾಗೆ ಯಾವತ್ತೂ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾನೆ ಇರ್ತಾನೆ, ಆದರೂ ಕಳಿಸ್ಬಿಟ್ಟೆ. ಅಲ್ಲಿಂದ ಕಳಿಸಿದ ತಕ್ಷಣ ಮನೆಗೆ ಬಂದಿದ್ದ ತಕ್ಷಣ ಟೆಕ್ನಿಷಿಯನ್ಸ್ ಟಿ ವಿ ಬರ್ತಿರಲಿಲ್ಲ, ಟೆಕ್ನಿಷಿಯನ್ಸ್ ಬಂದಿದ್ದರು, ಎಲ್ಲ ರೆಡಿ ಮಾಡಿದರು. ಹಾಗೆ ಒಂದು ನನ್ನ ಮಕ್ಳದ್ದು ಇಬ್ಬರದೂ ಕೈ ಕಾಲು ಕ್ಯಾಸ್ಟಿಂಗ್ ಮಾಡಿಸಿದ್ದೆ. ಅದನ್ನ ನಾನು ಫ್ರೇಮ್ ಇನ್ನೂ ವಾಲ್ಗೆ ಹಾಕಿರಲಿಲ್ಲ. ಸೊ ಅವ್ರ ಹತ್ರನೇ ಹೇಗಿದ್ರು ಡ್ರಿಲ್ಲಿಂಗ್ ಮಿಷಿನ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಹಾಕಿಸ್ತಾ ಇದ್ವಿ. ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಫ್ರೇಮ್ ಅಂತ ಹೇಳಿದರೆ. ನಾನಂತೂ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡ್ತೀನೋ ಇಲ್ವೋ, ಬಟ್ ಅದು ಫ್ರೇಮ್ ಅಂತೂ ನೋಡ್ತಾನೆ ಇರ್ತೀನಿ. ಇನ್ನೇನು ಸಂಜೆ ಆಯ್ತಲ್ಲ, ಪೂಜೆ ಎಲ್ಲ ಮುಗಿಸಿ ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಹೊರಟೆ. ಇವತ್ತೇನೋ ಗೊತ್ತಿಲ್ಲ, ನನ್ನ ಮಗ ನನಗೆ ಏನಾದರೂ ತಿಂಡಿ ಬೇಕು ಮಮ್ಮಿ, ಜ್ಯೂಸ್ ಬೇಕು ಅಂತ ಕೇಳ್ದ. ಹಾಗೆ ಕುಡಿಸ್ಕೊಂಡು ಹಾಗೆ ಒಂದೆರಡು ಕಿಟ್ಕ್ಯಾಟ್ ಚಾಕ್ಲೇಟ್ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಊಟ ಆದಮೇಲೆ ಅವ್ನು ಸುಮ್ಮನೆ ಇರಬೇಕಲ್ವ, ತಲಹರಟೆ, ತುಂಬ ತಲಹರಟೆ ಅದು ಇದು ಮಾಡ್ತಾ ಇರ್ತಾನೆ. ಸ್ವಲ್ಪ ಸ್ನ್ಯಾಪ್ಚಾಟಲ್ಲೆಲ್ಲ ನಾವು ಫಿಲ್ಟ್ರ್ ಹಾಕ್ಕೊಂಡೆಲ್ಲ ಆಟ ಆಡ್ತಾಯಿದ್ವಿ. ಇನ್ನೇನಿದೆಲ್ಲ ಮುಗೀತು. ಊಟ ಎಲ್ಲ ಮುಗಿಸಿದ ತಕ್ಷಣ ಮಲ್ಕೊಳ್ಳೋಣ ಅಂತ ಹೊರಟ್ವಿ. ಅಲ್ಲಿ ನನ್ನ ಮಗ ಸೇಮ್ ರಂಗನಾಥ ಸ್ವಾಮಿ ಥರ ಮಲ್ಕೊಂಡಿದ್ದ. ನಂಗೆ ನೋಡಿ ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.